ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ಬರ್ರಿ ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋದು ತೋರಿಸ್ತೇನೆ ರೀ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ತಾರೆ ಇದನ್ನು. ಯಾರ್ಯಾರು ಮಾಡೀರಿ ಜೋಳದ ರೊಟ್ಟಿ ಹೇಳ್ರಿ. ಬರ್ರಿ ಈಗ ತೋರಿಸ್ತೇನೆ ನೋಡಿರಿ. ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತೇನೆ ನೋಡಿರಿ. ನಾ ಇಬ್ಬರಿಗೆ ಮಾಡಾತೀನಿ, ಅಳತಿ ಮೇಲೆ ಹಾಕಾತೀನಿ. ಒಂದು 10 ರೊಟ್ಟಿ ಹಾಕ್ತಾವ್ರಿ ಇಷ್ಟರೊಳಗೆ. ಒಂದು ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕೀನಿ. ಅದು ಕುದಿತೈತ್ರಿ, ಕುದಿ ಬರಬೇಕು ರೀ ಪೂರ. ಕುದಿ ಬಂದಮೇಲೆ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ಹಾಕ್ಕೋಬೇಕು ನೋಡಿರಿ. ಆಮೇಲೆ ಮ್ಯಾಲೂ ಒಂದು ಸ್ವಲ್ಪ ಹಾಕಿ ಕಲಸೋರ್ತೈತೆ, ತೋರಿಸ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ನೀರು ಕುದಿರ್ತೈತೆ, ಕುದಿ ನೀರು ಹಿಟ್ಟಿನ ಮೇಲೆ ಬರ್ಬೇಕು ನೋಡಿರಿ. ಹಂಗೆ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ನೀವು ಒಂದು ಚಮಚಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊರಿ, ಎಲ್ಲ ಅದು ಜಿಗಿಟಾಗುವಂಗೆ. ಇದಕ್ಕೆ ಜಿಗಿಟ್ ಹಾಕ್ಕೊಳ್ಳೋದು ಅಂತಾರೆ ರೀ, ರೊಟ್ಟಿಗೆ ಜಿಗಿಟ್ ಹಾಕ್ಕೊಳ್ಳೋದು ಅಂತಾರೆ ನೋಡಿರಿ ನಮ್ಮ ಕಡೆ. ಚೆಂದಂಗೆ ಕೈ ಆಡಿಸ್ಕೊರಿ ಎಲ್ಲನೂ. ಈಗ ಇದನ್ನು ಏನೈತಿ, ನೀವೇನು ರೊಟ್ಟಿ ಮಾಡ್ತಿರಲ್ಲ ಆ ಜಾಗದೊಳಗೆ ಹಾಕ್ಕೋರಿ ಚೆಂದಂಗೆ. ಇದು ಬಿಸಿ ಇದ್ದಾಗ ಕಲಿಸ್ಕೋಬೇಕು ನೋಡಿರಿ. ಆರಿದ ಮೇಲೆ ಚೆಂದಂಗೆ ನಾದಕ್ಕೆ ಇದಾಗಂಗಿಲ್ಲ. ಬಿಸಿ ಇದ್ದಾಗ ಚೆಂದಂಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಾದಬೇಕು ರೀ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೋರಿ. ನಿಮಗೆ ಅದು ಅಳಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ನೋಡಿರಿ. ಅಲ್ಲಿವರೆಗೂ ಸ್ವಲ್ಪ ರೀ, ಅದೇನು ಇಷ್ಟ ಅಳತಿ ಅಂತಿಲ್ಲ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈ ನೀರು ಹಚ್ಕೊಂಡು ಚೆಂದಂಗೆ ನಾದ್ಕೋಬೇಕು ನೋಡಿರಿ. ನೀವು ಎಷ್ಟು ಚೆಂದಂಗೆ ನಾದ್ಕೋತೀರಿ ರೊಟ್ಟಿ ಅಷ್ಟು ಚೆಂದಂಗೆ ಬರ್ತಾವೆ ನೋಡಿರಿ. ಮೇನ್ ರೊಟ್ಟಿ ಒಳಗೆ ಇರೋದು ಈ ಹಿಟ್ಟು ನಾದೋದ್ರೊಳಗೆ ಇರ್ತೈತೆ ರೀ ರೊಟ್ಟಿ ಹೆಂಗೆ ಬರ್ತಾವೆ ಅನ್ನೋದು. ಚೆಂದಂಗೆ ಹಿಟ್ಟು ನಾದ್ಕೋರಿ ನೋಡಿರಿ. ಹಿಂಗೆ ಚೆಂದಂಗೆ ನಾದ್ಕೋಬೇಕು ರೀ. ಬರೀ ಹಿಂಗೆ ಇಷ್ಟ ಕಲಿಸಿ ಬಿಟ್ಟರೆ ರೊಟ್ಟಿ ಚಲೋದಂಗೆ ಬರಂಗಿಲ್ಲ ರೀ. ನೀವು ಎಷ್ಟು ಚೆಂದ ನಾದ್ಕೋತೀರಿ ಅಷ್ಟು ಚೆಂದ ರೊಟ್ಟಿ ಬರ್ತಾವೆ. ಚೆಂದಂಗೆ ನಾದ್ಕೋರಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆಂದಂಗೆ ನಾದ್ಕೋಬೇಕು ನೋಡಿರಿ. ಜೋಳದ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಸ್ತ್ ಆಗ್ತೈತೆ ರೀ. ಇದು ಕಾಂಬಿನೇಷನ್ನ ಚಪಾತಿ ಬೇಸರ ಆಗ್ತೈತೆ ರೀ. ಈ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ದಿನ ಮಾಡ್ತಾರೆ ನೋಡಿರಿ. ನಮ್ಮ ಕಡೆ ಎಲ್ಲ ದಿನ ಮಾಡ್ತಾರೆ ರೀ. ಇದು ಇಲ್ಲಾಂದ್ರೆ ನಡೆಯಂಗೆ, ಅವ್ರ ಊಟ ಕಂಪ್ಲೀಟ್ ಆಗಂಗಿಲ್ಲ ರೀ ರೊಟ್ಟಿ ಇಲ್ಲಾಂದ್ರೆ ನೋಡಿರಿ. ಹಿಂಗೆ ನಾದ್ಕೊಂಡಾದ್ಮೇಲೆ ಒಂದೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಂಚು ಸೀಳು ಬರ್ತಾವಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಹಂಗೆ ಮಾಡ್ಕೋಬೇಕು ದಂಡಿಗೆ. ಇದು ಹಿಂಗೆ 10 ಲಟ್ಟುಣ್ಗಿಗೆ ಅಂಥೇಳಿ ಏನು ಹೆದರಬೇಡ್ರಿ, ಹರಿತು ಮಾಡೋಕ್ಕೆ ಬರಲ್ಲ ಅಂತ. ಅದನ್ನೊಂದು ಸ್ವಲ್ಪ ಹಂಗೆ ಪ್ಯಾಚಪ್ ಮಾಡಿಕೊಂಡು ಸೊಕಾಶ ಲಟ್ಟಿಸ್ಬೇಕು. ಚಪಾತಿ ಒತ್ತಿದಂಗೆ ಜೋರು ಒತ್ತಬಾರದು ರೊಟ್ಟಿಗೆ, ಸೊಕಾಶ ಲಟ್ಟಿಸ್ಕೋಬೇಕು ನೋಡಿರಿ. ಹಿಂಗೆ ಚೆಂದಂಗೆ ಲಟ್ಟಿಸ್ಕೊರಿ. ಹಿಂಗೆ ಒಂದು 2 ಸಲ ಮಾಡಿರಿ. ಒಂದು 2 ಸಲ ಸರಿ ಬರೋಂಗಿಲ್ಲ, 3ನೇ ಸಲ ಚಲೋ ಬರ್ತೈತಿ. ನನಗೂ ಬರ್ತಿದ್ದಿಲ್ಲ ರೊಟ್ಟಿ ಮಾಡೋಕೆ, ಮದುವೆ ಆದಮೇಲೆ ಕಲ್ತಿದ್ದು ನಾನು ನೋಡಿರಿ. ಹಿಂಗೆ ಚೆಂದಂಗೆ ಒಂದೊಂದು ಲಟ್ಟಿಸ್ಕೊರಿ. ಒಂದು 2-3 ಲಟ್ಟಿಸಿ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ ನಾನು ಬೇಯಿಸೋದು ನೋಡಿರಿ. ಒಂದೊಂದು ಹಿಂಗೆ ಲಟ್ಟಿಸ್ಕೊಂಡು ಚೆಂದಂಗೆ ಒತ್ತಬೇಡ್ರಿ ಜೋರಂಗೆ. ಚಪಾತಿ ಲಟ್ಟಿಸ್ದಂಗೆ ಸೊಕಾಶ ಲಟ್ಟಿಸ್ಕೋರಿ. ಯಾರ್ಯಾರಿಗೆ ಜೋಳದ ರೊಟ್ಟಿ ಇಷ್ಟ ಹೇಳ್ರಿ, ನಂಗೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮನೆಯೊಳಗೆ ಡೈಲಿ ರೊಟ್ಟಿ ಮಾಡ್ತೀರಿ ಅದನ್ನು ಹೇಳ್ರಿ ನೋಡಿರಿ. ತೋರಿಸ್ತೀನಿ ಬೇಯಿಸೋದು. ಅದನ್ನು ಹಾಕ್ಕೊಂಡು ಅದಕ್ಕೆ ನೀರು ಹಚ್ಕೋಬೇಕು ನೋಡಿರಿ. ಮೇನ್ ಪ್ರೊಸೆಸ್ ಇರುತ್ತೆ ಜೋಳದ ರೊಟ್ಟಿಗೆ. ಹಸಿ ಅರ್ಬಿ ಮಾಡಿಕೊಂಡು ನೀರಾಗಿ ಎದ್ದು ಅದನ್ನು ಸ್ವಲ್ಪ ಹಿಂಡ್ಕೊಂಡು ಮೇಲೆ ನೀರು ಹಚ್ಬೇಕು ರೀ ರೊಟ್ಟಿಗೆ ಪೂರ ನೋಡಿರಿ. ಹಿಂಗೆ ಸ್ವಲ್ಪ ಗುಳ್ಳಿ ಮ್ಯಾಲೆ ಬರ್ತೈತಲ್ರಿ, ಹೊಳಸ್ಕೋಬೇಕು ನೋಡಿರಿ ಹೆಂಗೆ ಹೋಗ್ತೈತಿ. ಈಗ ಮತ್ತೆ ಹೊಳಸ್ಕೋಬೇಕು. ಒಂದು ಮಸಿ ಅರ್ಬಿಲೆ ಹಿಂಗೆ ದಂಡಿ ಒತ್ಕೊಂಡ್ರೆ ನೋಡಿರಿ ರೊಟ್ಟಿ ರೆಡಿ ಆಯ್ತು. ಇನ್ನೊಂದು ತೋರಿಸ್ತೇನೆ ನೋಡಿರಿ ನಿಮ್ಗೆ. ಮತ್ತು ಹಿಂಗೆ ಹಸಿ ಅರ್ಬಿಲೆ ಎಲ್ಲ ನೀರು ಹಚ್ಚಬೇಕು ರೊಟ್ಟಿಗೆ. ಈಗ ಮತ್ತು ಹೊಳಿಸಿ ಹಾಕೋರಿ. ಈಗ ಸ್ವಲ್ಪ ಗುಳ್ಳಿ ಬರ್ತೈತಲ್ರಿ, ನಾವು ಹೊಳಿಸಿ ಹಾಕೋಬೇಕ್ರಿ ನೋಡಿರಿ. ಮತ್ತು ಈಗ ಹೊಳಿಸಿ ಹಾಕೋರಿ ಒಂದು ಅರ್ಬಿಲೆ. ಮತ್ತು ಹಿಂಗೆ ಒತ್ತರಿ ದಂಡಿ ಉಬ್ತೈತಿ ನೋಡಿರಿ. ಬಿಸಿ ಜೋಳದ ರೊಟ್ಟಿ ರೆಡಿ ಆಯ್ತು. ಯಾರ್ಯಾರಿಗೆ ಇಷ್ಟ ಆಗ್ತದೆ ಜೋಳದ ರೊಟ್ಟಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.
ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಯ್ತು. ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.